ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು 24 ಗಂಟೆಗಳ ಕಾಲ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರಸಾರವನ್ನು ಮಾಡುತ್ತಿದೆ. ತದಂಗವಾಗಿ ಭಗವದ್ಗೀತಾ ಪಾರಾಯಣ ಪ್ರವಚನ ಕಾರ್ಯಕ್ರಮ ಅತ್ಯದ್ಭುತವಾಗಿ ಪ್ರತಿ ಮನೆಯಲ್ಲೂ ಕೂಡ ಆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ನಾವು ಕೇಳಿ ಕೃತಾರ್ಥರಾಗಬೇಕು ಎಂಬ ಉದ್ದೇಶದಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯೊಂದು ಮಹತ್ ಪ್ರಯತ್ನವನ್ನು ಮಾಡಿ ನಮ್ಮೆಲ್ಲರೂ ಕೂಡ ಕೊಡುಗೆಯನ್ನು ನೀಡಿದೆ. ಇದಕ್ಕೆ ಮುಂಚೆ ಹೇಳಿರೋ ಪ್ರಕಾರ ಭಗವದ್ಗೀತಾ ಯಾಕೆ ಪಾರಾಯಣ ಪ್ರವಚನ ಮಾಡಬೇಕು, ಅದರಲ್ಲಿ ಏನಿದೆ ಅಂಥದ್ದು ಅಂದರೆ ನಾವು ಹೇಳ್ತೇವೆ, ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಅವರೇ ಹೇಳಿದ್ದಾರೆ, ಹೀಗೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ, ಈ ದಾರಿಯಲ್ಲಿ ಹೋಗಿ ನಿಮ್ಮ ಜೀವನವು ಕೃತಾರ್ಥವಾಗುತ್ತೆ ಎಂಬ ಒಂದು ಉಪದೇಶವನ್ನು ಮಾಡುವಾಗ ನಾವು ಕೇಳಲೇಬೇಕಲ್ವೇ? ಯಾಕೆಂದರೆ ಇದೇ ಅಧ್ಯಾಯದಲ್ಲಿ ಹೇಳಿದೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅಂದರೆ ಅದರ ಅರ್ಥ ಏನು ಗೊತ್ತಾ? ಉಪನಿಷತ್ ಹೇಳಿದೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಈಶಾವಾಸ್ಯೋಪನಿಷತ್ತಿನಲ್ಲಿ ಮೊದಲನೇ ಆ ಮಂತ್ರದ ಒಂದು ಭಾಗ. ನಮ್ಮ ಈ ಭಗವದ್ಗೀತಾ ಪಾರಾಯಣ ಒಂದೊಂದು ಪದದ ಅರ್ಥವು ನಮ್ಮ ಜೀವನದಲ್ಲಿ ಕೂಡ ಅದನ್ನು ನಾವು ಉಪಯೋಗವನ್ನು ಮಾಡಿಕೊಂಡ್ರೆ ಖಂಡಿತ ಒಂದು ಮಹತ್ ಭಾಗ್ಯ ನಮ್ಮೆಲ್ಲರೂ ಕೂಡ ಸಿಕ್ಕದ ಹಾಗೆ ಅಂತ ಹೇಳಿ, ಈಗ ಆ 7ನೇ ಅಧ್ಯಾಯದ ಪಾರಾಯಣವನ್ನು ನಾವೆಲ್ಲರೂ ಕೂಡ ಮಾಡೋಣ. ಅದಕ್ಕೆ ಮುಂಚೆ ಶ್ರೀ ಗುರು ಪ್ರಾರ್ಥನೆಯಿಂದ ನಾವು ಇವತ್ತು ಪ್ರಾರಂಭ ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ತಿರುಮಲ ತಿರುಪತಿ ದೇವಸ್ಥಾನ ಅಂದರೆ ನಮ್ಮೆಲ್ಲರೂ ಕೂಡ ಗೊತ್ತಿದೆ, ವೈಕುಂಠದಿಂದ ಭುವಿಗೆ ಅಂದರೆ ಭೂಲೋಕಕ್ಕೆ ನಮ್ಮೆಲ್ಲರಿಗೆ ಒಂದು ಮುಕ್ತಿಯನ್ನು ನೀಡಲು ಅಥವಾ ಒಂದು ಕೃತಾರ್ಥರನ್ನಾಗಿ ಮಾಡಲು ಭೂಲೋಕ ವೈಕುಂಠವೆನಿಸಿರುವಂತಹ ತಿರುಮಲ ಕ್ಷೇತ್ರದಲ್ಲಿರುವಂತಹ ಶ್ರೀನಿವಾಸ ಸ್ವಾಮಿ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಕೂಡ ತ್ರಿಕರಣ ಶುದ್ಧಿಯಾಗಿ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈ ಭೂಲೋಕದಲ್ಲಿ ಯಾವುದೇ ಒಂದು ಇಲ್ಲದೇ ಇರುವಂತಹ ಒಂದು ಭಾಗ್ಯ ಈ ಭಾರತ ದೇಶದಲ್ಲಿ ನಮಗೆ ನಮ್ಮ ಪೂರ್ವಜರು ನೀಡಿದ್ದಾರೆ. ಆ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪೂರ್ತಿಯಾಗಿ ಅನುಭವಿಸಬೇಕು ಎಂಬ ಒಂದು ಉದ್ದೇಶದಿಂದ ಇವತ್ತು ಈ ಭಗವದ್ಗೀತೆಯ ಪಾರಾಯಣ ಮುಖಾಂತರವಾಗಿ ನಾವು ಹೊರಟಿದ್ದೇವೆ. ಅದಕ್ಕೆ ಒಂದು ಮಹಾ ಸಂಕಲ್ಪದಿಂದ ನಾವು ಹೊರಡೋಣ, ಆ ದಾರಿಯಲ್ಲಿ ಹೋಗೋಣ ಅಂತ ಹೇಳಿ ಈಗ ಸಂಕಲ್ಪವನ್ನು ಹೇಳೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ
ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಸಪ್ತಮೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ಭಗವದ್ಗೀತೆ ಅಂದರೆ ಯಾವುದೋ ಒಂದು ಗ್ರಂಥವಲ್ಲ, ಅದು ಸಾಕ್ಷಾತ್ತು ಶ್ರೀಮನ್ನಾರಾಯಣ ಸ್ವರೂಪನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಮಾತುಗಳು ಎಂದು ನಾವು ಇದುವರೆಗೆ ಹೇಳಿದ್ದೀವಿ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನಕ್ಕೆ, ಅವರ ಚರಣಾರವಿಂದಗಳಿಗೆ ನಾವೆಲ್ಲರೂ ಕೂಡ ನಮಿಸೋಣ ಎಂದು ನಾನು ಹೇಳಿ ಈಗ ಶ್ರೀಕೃಷ್ಣ ಪರಮಾತ್ಮರ ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಸಂಶನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ನಮ್ಮ ಭಾರತ ದೇಶಕ್ಕೆ ವೈದಿಕ ಸಾಹಿತ್ಯವನ್ನು ನೀಡಿರುವುದರಿಂದ ವೇದವ್ಯಾಸರಿಗೆ ಒಂದು ಮಹತ್ವವಾದ ಪ್ರಾಮುಖ್ಯತೆ ಇದೆ. ಅಂತಹ ಒಂದು ಮುನಿಗಳನ್ನು, ವೇದವ್ಯಾಸ ಮುನಿಗಳ ಪ್ರಾರ್ಥನೆಯನ್ನು ನಾವೆಲ್ಲರೂ ಈಗ ಮಾಡೋಣ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಈ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಎಂಬ ಈ ಅಧ್ಯಾಯದ ಪ್ರವಚನವನ್ನು, ಅಂದರೆ ಶ್ರೀಕೃಷ್ಣ ಪರಮಾತ್ಮರ ಉಪದೇಶವನ್ನು ನಮಗೆ ಅತಿ ಸುಲಭವಾಗಿ ನಮ್ಮ ಆಚಾರ್ಯರು ಬಂದಿದ್ದಾರೆ. ಅವರೀಗ 7ನೇ ಅಧ್ಯಾಯದ ಪ್ರವಚನೆಯನ್ನು ನಮ್ಮೆಲ್ಲರೂ ಕೂಡ ಒಂದು ಸರಳವಾಗಿ ಸುಲಭವಾಗಿ ಅರ್ಥ ಆಗೋ ಥರ ಅವರು ಉಪದೇಶವನ್ನು ನೀಡಲಿದ್ದಾರೆ. ನಾವೆಲ್ಲರೂ ಕೂಡ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಕಲಿಯುಗ ಪ್ರತ್ಯಕ್ಷ ದೈವನಾದ ಶ್ರೀನಿವಾಸ ದೇವರ ಪರಮಾನುಗ್ರಹ ವಿಶೇಷದಿಂದ ನಾವು ಶ್ರೀಮದ್ ಭಗವದ್ಗೀತೆಯ ಜ್ಞಾನ ವಿಜ್ಞಾನ ಯೋಗ ಎನ್ನುವಂತಹ 7ನೇ ಅಧ್ಯಾಯದ ಪ್ರವಚನ ಮಾಲಿಕೆಯಲ್ಲಿ 6ನೇ ಶ್ಲೋಕದಲ್ಲಿ ಕೆಲವು ವಿಷಯಗಳನ್ನು ತಿಳಿದುಕೊಂಡ್ವಿ. ಪರಮಾತ್ಮ ಹೇಳ್ದ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಜಗತ್ತಿನ ಸಮಸ್ತ ಪ್ರಭವ ಪ್ರಳಯ ನಾನೇ ಆಗಿದ್ದೇನೆ. ಪ್ರಭವ ಪ್ರಳಯ ನಾನೇ ಅಂದರೆ ಈ ಸೃಷ್ಟಿ ಸ್ಥಿತಿ ಲಯ ನಾನೇ ಆದ್ದರಿಂದಾಗಿ, ಅಂದರೆ ನನ್ನಿಂದಲೇ ಆಗ್ತವೆ, ಆದ್ದರಿಂದಾಗಿ ಆಯಾ ಶಬ್ದಗಳಿಂದ ನನ್ನನ್ನೇ ಕರೀತಾರೆ ಎನ್ನುವುದಾಗಿ ಕೂಡ ಪರಮಾತ್ಮ ಹೇಳಿದ. ಸುಖರೂಪಸ್ಯ ಭೋಕ್ತೃತ್ವಾತ್ ನತು ಸರ್ವಸ್ವರೂಪತಃ. ಸ್ಪಷ್ಟವಾಗಿ ತಿಳಿಸ್ತಾರೆ. ಇನ್ನೊಂದು ಸಲ ನಾವು ಈ ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು. ಲಯ ಆಗುವಾಗ, ಉದಾಹರಣೆಗೆ ಸೃಷ್ಟಿ ಆಗುವಾಗ ಎಲ್ಲರೂ ಕೂಡ ಸುಖದಿಂದಲೇ ಹುಡ್ತಾರೆ, ಏನೋ ಅದೇನೋ ಆಗುತ್ತೆ. ಆದರೆ ಲಯ ಕಾಲದಲ್ಲಿ ಎಲ್ಲರೂ ಬಹಳ ತಪ್ತರಾಗ್ತಾರೆ.
ಯಾಕೆಂದರೆ ನರಸಿಂಹ ಪುರಾಣಾದಿಗಳಲ್ಲಿ ಹೇಳುವಂತೆ ಲಯ ಕಾಲದಲ್ಲಿ 100 ವರ್ಷಗಳ ಕಾಲ ಕೆಂಡದ ಮಳೆ, ಅದು ಕೂಡ ಎಷ್ಟೆಷ್ಟು ದೊಡ್ಡ ಕೆಂಡ ಅಂತಂದರೆ ಆನೆಯ ಕಾಲು ಎಷ್ಟು ದೊಡ್ಡದಾಗಿರ್ತದೋ ಅಷ್ಟು ದೊಡ್ಡ ಪ್ರಮಾಣದ ಕೆಂಡ, ಒಂದು ಕೆಂಡ. ಅಂತಹ ಕೆಂಡದ ಮಳೆ 100 ವರ್ಷದ ಕಾಲ ಈ ಭೂಮಿ ಮೇಲೆ ಬೀಳುತ್ತೆ. ಎಲ್ಲ ಸಸ್ಯಗಳು, ಎಲ್ಲ ಜೀವರು ಎಲ್ಲರೂ ಸುಟ್ಟು ಹೋಗ್ತಾರೆ, ಕೆಲವರು ಬದುಕ್ತಾರೆ. ಅಂತಹ ಪ್ರಸಂಗದಲ್ಲೂ ಕೂಡ ಕೆಲವರು ಬದುಕ್ತಾರೆ. ಇಲ್ಲಿದ್ದಂತಹ ನೀರೆಲ್ಲವೂ ಕೂಡ ಅದು ಆವಿಯಾಗಿ ಹೋಗುತ್ತೆ. ಪ್ರಪಂಚದಲ್ಲಿ ನೀರನ್ನೋದೇ ಇರೋದಿಲ್ಲ. ಆ ಮಳೆ ನಿಂತು, ಈ ಕೆಂಡದ ಮಳೆ ನಿಂತು ಎಂದು ಆನಂದ ಪಡುವಷ್ಟರಲ್ಲೇ ನೀರಿನ ಮಳೆ ಆರಂಭ ಆಗತ್ತಂತೆ. ಆ ನೀರಿನ ಮಳೆ ಎಷ್ಟು ಅಂತಂದರೆ, ಒಂದು ಸಲ ಒಂದು ಆನೆ ಒಂದು ಸಲ ನೀರನ್ನು ಹೀರಿಕೊಂಡು ಒಂದು ಸಲ ತನ್ನ ಬಾಯಿಯಿಂದ ಬಿಡುತ್ತೆ ಎಷ್ಟೋ, ಅದು ಒಂದು ಹನಿ. ಅಂತಹ ಹನಿಯ ಮಳೆ ಅದು 100 ವರ್ಷ ಬೀಳತ್ತಂತೆ. ನೀರಿಲ್ಲ ಅಂತ ಯಾವಾಗಾದರೆ ದುಃಖ ಪಡ್ತಾ ಇರ್ತೀವೋ ಅಂಥ ಕಾಲದಲ್ಲಿ ಪರಮಾತ್ಮ ನೀರು ಕೊಡ್ತಾನೆ. ಆ ನೀರನ್ನು ಹಿಡೀಲಿಕ್ಕೆ ತಡೀಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಘೋರವಾದಂತಹ ನೀರಿನ ಮಳೆ ಬರುತ್ತೆ. ಲಯ ಕಾಲದಲ್ಲಿ ತುಂಬ ಜನ ದುಃಖ ಪಡ್ತಾರೆ, ತುಂಬ ದುಃಖ ಪಡ್ತಾರೆ, ಭಾಳ ಬೇಜಾರಾಗೋಗುತ್ತೆ. ಪರಮಾತ್ಮ ನಮಗೆ ಇಂತಹ ಕಾಲದಲ್ಲಿ ಯಾಕೆ ನಮ್ಮನ್ನು ಸೃಷ್ಟಿ ಮಾಡಿದೆ ಎಂಬುದಾಗಿ ಜೀವರೆಲ್ಲರೂ ಕೂಡ ಅಳುತ್ತಾರೆ ಅಂತೆ. ಅಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಯಾವ ದುಃಖವನ್ನು ಅನುಭವಿಸ್ತಾರೋ ಆ ದುಃಖದ ಲವಲೇಶವೂ ಕೂಡ ಪರಮಾತ್ಮನಿಗೆ ಸರ್ವಥಾ ಲೇಪ ಇಲ್ಲ. ಪರಮಾತ್ಮ ಪರಮಶುದ್ಧನಾಗಿದ್ದಾನೆ. ಅದಕ್ಕಾಗಿ ಹೇಳ್ತಾರೆ, ಸುಖರೂಪಸ್ಯ ಭೋಕ್ತೃತ್ವ ನತು ಸರ್ವಸ್ವರೂಪತಃ. ಪರಮಾತ್ಮ ದುಃಖದಾಯಕವಾದಂತಹ ವಸ್ತುಗಳಲ್ಲಿ ಇದ್ದಾನೆ. ಉದಾಹರಣೆಗೆ ಕೆಂಡ ಮುಟ್ಟಿದರೆ ನಮಗೆ ಕೈ ಸುಡುತ್ತೆ, ಪರಮಾತ್ಮ ಕೆಂಡದಲ್ಲಿದ್ದಾನೆ, ಕೆಂಡದಲ್ಲಿ ಸುಡಿಸಿಕೊಳ್ಳುವುದಿಲ್ಲ ಪರಮಾತ್ಮ. ಹೊಲಸು ಪದಾರ್ಥದಲ್ಲಿ ಇದ್ದಾನೆ, ಹೊಲಸು ಪದಾರ್ಥದ ಲೇಪ ಪರಮಾತ್ಮನಿಗೆ ಇಲ್ಲ. ಇದು ಸ್ಪಷ್ಟವಾಗಿ ತಿಳಿಯಬೇಕು. ಹಾಗೇನೆ ಇನ್ನು ಪರಮಾತ್ಮ ಪ್ರಭವ ಪ್ರಲಯ ಎಂಬುದಾಗಿ ಹೇಳಿದರು. ಪರಮಾತ್ಮ ಈ ಜಗತ್ತನ್ನು ಭೋಗ ಮಾಡ್ತಾನೆ. ಹೇಗೆ ಭೋಗ ಮಾಡ್ತಾನೆ ಎನ್ನುವ ವಿಷಯವನ್ನು ವ್ಯಾಖ್ಯಾನಕಾರರು ಇಲ್ಲಿ ನಾರದ ಪುರಾಣದ ಒಂದು ಮಾತನ್ನು ಉದಾಹರಿಸಿಕೊಂಡು ತುಂಬ ಸುಂದರವಾಗಿ ಹೇಳ್ತಾರೆ. ಜಗತ್ ಪ್ರಭವಾದಿ ಭೋಕ್ತೃತ್ವಂ ಚ ಯಥಾ ಪುತ್ರಾದಿ ಪ್ರಭವ ರಿಪುಪ್ರಲಯಶ್ಚೋಪಲಬ್ಧ ಸುಖಹೇತು ಇತಿ ಉಪಲಬ್ಧ. ಒಬ್ಬ ರಾಜ ಇದ್ದಾನೆ. ರಾಜ ತನ್ನ ಮಗನನ್ನು ತಾನು ಮತ್ತೊಂದು ರಾಜ್ಯದ ಮೇಲೆ ದಂಡೆತ್ತಿ ಹೋಗುವುದಕ್ಕಾಗಿ, ಯುದ್ಧಕ್ಕಾಗಿ ಕಳಿಸಿದ. ಮಗ ಹೋಗಿ ತನ್ನ ಪರಾಕ್ರಮದಿಂದ ಶತ್ರುಗಳನ್ನು ಗೆದ್ದು ಹಿಂತಿರುಗಿ ಬಂದಾಗ ರಾಜ ಏನು ಹೇಳ್ಕೊಳ್ತಾನೆ, ನನ್ನ ಮಗ ಯುದ್ಧದಲ್ಲಿ ಗೆದ್ದು ಬಂದ. ತನ್ನ ಮಗನ ಗೆಲುವನ್ನು ರಾಜಭೋಗ ಮಾಡ್ತಾನೆ. ಗೆಲುವು ಯಾರದ್ದು? ತನ್ನ ಮಗನದ್ದು. ಆದರೆ ಆ ಗೆಲುವನ್ನು ಅವನಂತೂ ಭೋಗ ಮಾಡಿರ್ತಾನೆ, ಅದನ್ನು ರಾಜನೂ ಭೋಗ ಮಾಡ್ತಾನೆ. ಹೇಗೋ ಹಾಗೇ ಪುತ್ರಾದಿ ಪ್ರಭವ, ತಮ್ಮ ಮಕ್ಕಳು ಒಂದು ಹಿರಿಮೆಯನ್ನು ಸಾಧಿಸಿದಾಗ ತಮ್ಮ ಹಿರಿಯರು ಯಾವ ವಿಧವಾದಂತಹ ಹೆಗ್ಗಳಿಕೆಯಿಂದ ಅವರ ಒಂದು ಗೆಲುವನ್ನು ದೊಡ್ಡವರು ತಾವು ಅನುಭವಿಸ್ತಾರೋ ಅದನ್ನು ಭೋಗ ಮಾಡ್ತಾರೋ, ಪರಮಾತ್ಮನೂ ಕೂಡ ಈ ಜಗತ್ತಿನ ಸಮಸ್ತ ಪ್ರತಿಯೊಬ್ಬ ಜೀವಿಯ ಜನನವನ್ನೂ ತಾನು ಭೋಗ ಮಾಡ್ತಾನೆ, ಪ್ರತಿಯೊಬ್ಬ ಜೀವಿಯ ಮರಣವನ್ನೂ ಪರಮಾತ್ಮ ತಾನು ಭೋಗ ಮಾಡ್ತಾನೆ ಅಂದರೆ ಅದನ್ನು ನೋಡಿ ಆನಂದ ಪಡುವುದು ಅಂತ ಅರ್ಥ ಅಲ್ಲ. ಅದೊಂದು ಪರಮಾತ್ಮನ ಇಚ್ಛೆಯಿಂದ ನಡೆಯುವಂತಹ ಕಾರ್ಯ. ಆ ಕಾರ್ಯದಲ್ಲಿ ಇವೇನೋ ನಡೆದು ಹೋಗ್ತವೆ ಅಷ್ಟೇ. ಅದರಿಂದ ಪರಮಾತ್ಮನಿಗೆ ಯಾವ ಸುಖವೂ ಇಲ್ಲ, ಯಾವ ದುಃಖವೂ ಇಲ್ಲ. ಪರಮಾತ್ಮ ತಾನು ಜಗನ್ನಾಟಕ ಸೂತ್ರಧಾರಿ. ಜಗತ್ತನ್ನು ಒಂದು ನಾಟಕದಂತೆ ಪರಿವರ್ತನೆ ಮಾಡ್ತಾನೆ. ಇಲ್ಲಿಂದ ಅಲ್ಲಲ್ಲಿ ಕಳಿಸ್ತಾನೆ, ಅಲ್ಲಿದ್ದವ್ರನ್ನ ಇಲ್ಲಿ ಕಳಿಸ್ತಾನೆ. ಹಾಗೆ ಮಾಡ್ತಾ ಒಂದು ನಾಟಕವನ್ನು ಆಡ್ತಾನೆ. ಆದರೆ ಅವರವರ ಸುಖ ದುಃಖಗಳಿಗೆ ತಕ್ಕಂತೆ ಪರಮಾತ್ಮ ಅವರಿಗೆ, ಅವರವರ ಪುಣ್ಯ ಪಾಪಗಳಿಗೆ ತಕ್ಕಂತೆ ಪರಮಾತ್ಮ ಅವರಿಗೆ ಸುಖ ದುಃಖಗಳನ್ನು ನೀಡ್ತಾನೆ. ಅದನ್ನೇ ತನ್ನ ಕ್ರಿಯೆಯನ್ನೇ ಪರಮಾತ್ಮ ತಾನು ಭೋಗ ಮಾಡ್ತಾನೆ. ಪರಮಾತ್ಮನನ್ನು ಅದಕ್ಕೆ ಹೇಳ್ತಾರೆ ಸ್ವರಮಣ. ಸ್ವಸ್ಮಿನ್ ರಮತೆ ಇತಿ ಸ್ವರಮಣ. ತನ್ನಲ್ಲಿ ತಾನು ಭೋಗ ಮಾಡ್ತಾನೆ. ತನ್ನ ಭೋಗಕ್ಕೆ ಬೇರೆಯವರು ಕಾರಣ ಅಲ್ಲ. ತನ್ನ ಕ್ರಿಯೆಯೇ, ತನ್ನ ಕರ್ಮವೇ, ತನ್ನ ರೂಪವೇ, ತನ್ನ ರಸವೇ ಕಾರಣ. ಅದಕ್ಕಾಗೇನೆ ಪರಮಾತ್ಮ ಈ ಜಗತ್ತಿನ ಪ್ರಭವವನ್ನು, ತನ್ನ ಮಕ್ಕಳು ಯಾವ ವಿಧವಾದಂತಹ ಜಯವನ್ನು ರಾಜ ಭೋಗ ಮಾಡ್ತಾನೋ ಹಾಗೆ ಪರಮಾತ್ಮನು ಜಗತ್ತಿನ ಪ್ರಭವ ಪ್ರಲಯಗಳನ್ನು ಪರಮಾತ್ಮ ಭೋಗ ಮಾಡ್ತಾನೆ. ಅದಕ್ಕಾಗಿ ಹೇಳಿದರು ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಸರಿ, ಭೋಗ ಮಾಡ್ತಾನೆ. ನಮ್ಮ ಭೋಗಕ್ಕೂ ಪರಮಾತ್ಮನ ಭೋಗಕ್ಕೂ ಏನು ವ್ಯತ್ಯಾಸ ಇದೆ? ಏನಾದರೂ ವೈಶಿಷ್ಟ್ಯ ಇದೆಯಾ? ತುಂಬ ಸುಂದರವಾದಂತಹ ಮಾತುಗಳಲ್ಲಿ ನಾರದ ಪುರಾಣದಲ್ಲಿ ಹೇಳ್ತಾರೆ. ಆಗಮಿಷ್ಯತ್ ಸುಖಂ ಚಾಪಿ ತಚ್ಚಾಸ್ತ್ಯೇವ ಸದಾಪಿತು ತಥಾಪ್ಯಚಿಂತ್ಯ ಶಕ್ತಿತ್ವಾತ್ ಜಾತಂ ಸುಖಂ ಅತೀವಚ. ಪರಮಾತ್ಮ ಹೇಗೆ ಭೋಗ ಮಾಡ್ತಾನೆ ಅಂತಂದರೆ, ಇವಾಗೇ ನಾವು ಯಾವುದಾದ್ರೂ ಪರಮಾತ್ಮನಿಗೆ ಒಂದು ಪದಾರ್ಥವನ್ನು ಸಮರ್ಪಣೆ ಮಾಡಿದರೆ ಅವಶ್ಯವಾಗಿ ತದ್ಗತವಾದಂತಹ ರೂಪವನ್ನು ಪರಮಾತ್ಮ ಭೋಗ ಮಾಡ್ತಾನೆ. ಇಷ್ಟು ಮಾತ್ರ ಅಲ್ಲ,
ಅತೀತ ಅನಾಗತಗಳನ್ನು ಪರಮಾತ್ಮ ಭೋಗ ಮಾಡ್ತಾನೆ. ಅಂದರೆ ಎಲ್ಲೆಲ್ಲೋ ಯಾವಾಗೋ ಮಾಡಿದಂತಹ ಪರಮಾತ್ಮ ವಿಷಯಗಳನ್ನು ಪರಮಾತ್ಮ ಭೋಗ ಮಾಡ್ತಾನೆ. ಅಂದರೆ ಹಿಂದೆ ನಾವು ಯಾವಾಗೋ 1,000,000 ವರ್ಷಗಳ ಹಿಂದೆ ಯಾವುದೋ ಒಂದು ಜೀವಿಯಾದಾಗ ಯಾವುದೋ ಒಂದು ಹಣ್ಣನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ವಿ. ಅದನ್ನು ಪರಮಾತ್ಮ ಈಗ ಭೋಗ ಮಾಡ್ತಾನೆ. ಅವಾಗೂ ಭೋಗ ಮಾಡಿದ್ದ, ನಿನ್ನೆನೂ ಭೋಗ ಮಾಡಿದ್ದ, ಇವತ್ತೂ ಭೋಗ ಮಾಡಿದ್ದಾನೆ, ನಾಳೂ ಭೋಗ ಮಾಡ್ತಾನೆ. ಅದನ್ನೇ ಪರಮಾತ್ಮ 1,000,000,000 ಜನ್ಮಗಳಾದ ಮೇಲೆ ನಾನೇ ಯಾವುದೋ ಒಂದು ಹಣ್ಣನ್ನು ಸಮರ್ಪಣೆ ಮಾಡುವನಿದ್ದೇನೆ. ಪರಮಾತ್ಮ ಮುಂದೆ ಭಾವಿ ಕಾಲದಲ್ಲಿ ಸಮರ್ಪಣೆ ಮಾಡುವಂತಹ ಪದಾರ್ಥವನ್ನು ಇವಾಗೇ ಭೋಗ ಮಾಡ್ತಾನೆ. ಪರಮಾತ್ಮ ಅವಾಗೂ ಭೋಗ ಮಾಡ್ತಾನೆ, 1,000,000 ಜನ್ಮಗಳಾದಮೇಲೂ ಭೋಗ ಮಾಡ್ತಾನೆ, ಇವಾಗೂ ಭೋಗ ಮಾಡ್ತಾನೆ. ಅದನ್ನು ನಿನ್ನೆನೂ ಭೋಗ ಮಾಡಿದ. ಅಂದರೆ ಪರಮಾತ್ಮನ ಭೋಗಕ್ಕೆ ಅಪರಿಮಿತಿ, ಅನ್ಲಿಮಿಟೆಡ್ ಅಂತ ನಾವು ಹೇಳ್ತಾ ಇರ್ತೀವಲ್ಲ, ಪರಮಾತ್ಮನ ಭೋಗಕ್ಕೆ ಪರಿಮಿತಿ ಅನ್ನೋದು ಇರೋದಿಲ್ಲ. ಅಪರಿಮಿತವಾದಂತಹ ಭೋಗ ಪರಮಾತ್ಮನದ್ದು. ಅದಕ್ಕಾಗಿ ಹೇಳ್ತಾರೆ ನಿರತಿಶಯಾನಂದಾವಾಪ್ತಗೆ. ನಿರತಿಶಯವಾದಂತಹ ಅದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ವಿಧವಾದಂತಹ ಪರಮಾತ್ಮನ ಭೋಗ ಇದೆ. ಇದರ ಬಗ್ಗೆ ಒಂದು ಚಿಕ್ಕ ವ್ಯಾಖ್ಯಾನವನ್ನು ಕೂಡ, ಒಂದು ಚಿಕ್ಕ ಕಥೆಯನ್ನು ಕೂಡ ನಾವು ತಿಳ್ಕೊಳ್ಳಬಹುದು. ಹಿಂದಕ್ಕೆ ಒಬ್ಬ ಮಹಾಯತಿಗಳಿದ್ದರಂತೆ. ಆ ಮಹಾಯತಿಗಳು ಒಂದು ಸಲ ಅವರು ತಮ್ಮ ಸಂಸ್ಥಾನದ ಜೊತೆಗೆ ಒಂದು ಊರಿಗೆ ಹೋದಾಗ ರಾತ್ರಿಯ ಊಟದ ಕಾಲ, ವಿದ್ವಾಂಸರು ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಬ್ಬ ವಿದ್ವಾಂಸರು ಬಂದು ಒಂದು ಪಂಗಡದ ಸಂಬಂಧಪಟ್ಟ ಒಬ್ಬ ವಿದ್ವಾಂಸರು ಬಂದರು. ಅವರು ನೈವೇದ್ಯ ಮಾಡಿದರು. ನೈವೇದ್ಯ ಮಾಡಿದ ತಕ್ಷಣ ಕೆಲವರು ಊಟಕ್ಕೆ ಕೂತರು, ಕೆಲವರು ಊಟಕ್ಕೆ ಕೂಡಲಿಲ್ಲ. ಯಾಕೆ ಅಂತಂದರೆ ಮತ್ತೊಂದು ಪಂಗಡದವರು ಮಾಡಿದರು, ಅದನ್ನು ನಾವೇ ಹೇಗೆ ಸ್ವೀಕಾರ ಮಾಡೋದು? ಯಾಕೆಂದರೆ ನೀವು ಸ್ವಾಮಿಗಳು, ನೀವು ಯತಿಗಳು, ನೀವು ಮಾಡಿದರೆ ಅವಶ್ಯವಾಗಿ ನಾವು ಯಾವಾಗಾದರೂ ಸ್ವೀಕಾರ ಮಾಡ್ತೀವಿ. ನೀವು ನಮಗಿಂತ ದೊಡ್ಡವರು. ಆದರೆ ಮತ್ತೊಬ್ಬ ಗೃಹಸ್ಥರು ಮಾಡಿದ್ದನ್ನು ನಾವೇ ಸ್ವೀಕಾರ ಮಾಡಬೇಕು, ಅವ್ರಿಗಿಂತ ದೊಡ್ಡವರು ನಾವಲ್ಲ ಎನ್ನುವುದಾಗಿ ಈ ಪಂಗಡಕ್ಕೂ ಆ ಪಂಗಡಕ್ಕೂ ಒಂದು ಚಿಕ್ಕ ಭೇದಾಭಿಪ್ರಾಯ ಬಂತು. ಅದಕ್ಕೆ ಸ್ವಾಮಿಗಳು ಒಂದು ಆಲೋಚನೆ ಮಾಡಿದರಂತೆ, ಹೀಗೆ ಸಂಸ್ಥಾನಗಳಲ್ಲಿ ಯಾರೂ ಉಪವಾಸ ಇರಬಾರ್ದು, ಪ್ರತಿಯೊಬ್ಬರೂ ಕೂಡ ಸುಗ್ರಾಸವಾಗಿ 2 ಹೊತ್ತು ಊಟ ಮಾಡಬೇಕು ಎನ್ನುವ ಒಂದು ವಿಶಿಷ್ಟವಾದಂತಹ ದೊಡ್ಡ ಸೌಹಾರ್ದತನೆಯಿಂದ ಸ್ವಾಮಿಗಳೇನು ಮಾಡಿದರು, ಅಲ್ಲಿರುವಂತಹ ಉಗ್ರಾಣವನ್ನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ರು. ಸಮಸ್ತ ಉಗ್ರಾಣದಲ್ಲಿ ಏನು ಅಕ್ಕಿ, ಬೇಳೆ, ಪದಾರ್ಥ, ತುಪ್ಪ, ಎಣ್ಣೆ ಎಲ್ಲ ಇತ್ತೋ ಅದರ ಎಲ್ಲದ ಮೇಲೆ ತುಳಸಿದೆಲ್ಲ ಹಾಕಿದ್ರು. ಪರಮಾತ್ಮ ಇದನ್ನು ಸ್ವೀಕಾರ ಮಾಡಿದರು ಅಂತ ಹೇಳಿದರು. ಎಲ್ಲರೂ ಕೂಡ ಆಕ್ಷೇಪ ಮಾಡಿದರಂತೆ, ಸ್ವಾಮಿ ಅದು ಹೇಗೆ ನೀವು ಸ್ವೀಕಾರ ಪರಮಾತ್ಮನಿಗೆ ಕೊಡ್ತೀರಿ? ನಾವು ಯಾವಾಗೋ ನಾಳೆ ಊಟ ಮಾಡೋರಿದ್ದೀವಿ, ನಾಳೆ ಊಟ ಮಾಡುವುದನ್ನು ಇವತ್ತು ನೀವು ಸಮರ್ಪಣೆ ಮಾಡಿದ್ರೆ ನಾಳೆ ನಾವು ಹೇಗೆ ತಗೊಳ್ಳೋದು ಅಂತ ಹೇಳಿ. ಅದಕ್ಕೆ ಆ ಸನ್ಯಾಸಿಗಳು ಇದೇ ಶ್ಲೋಕವನ್ನು ಉದಾಹರಿಸ್ತಾರೆ. ಅವರು ಹುಚ್ಚ, ಪರಮಾತ್ಮ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಭೀಮಸೇನದೇವರು ಹೇಗೆ ಮಾಡಿದರು? ಮುಂದೆ ಮಾಡುವ, ಹೀಗೆ ಮಾಡುತ್ತಿರುವ, ಹಿಂದೆ ಮಾಡಿದ ಎಲ್ಲ ಕರ್ಮಗಳನ್ನು ಕೂಡ ಪರಮಾತ್ಮನಿಗೆ ಮೇಲಿಂದ ಮೇಲೆ ಅವರು ಒಂದು ಸಲ ಸಮರ್ಪಣೆ ಮಾಡುತ್ತಿದ್ದಿಲ್ಲ. ಅದೇ ಕರ್ಮಗಳನ್ನೇ ಮೇಲಿನ ಮೇಲೆ ಸಮರ್ಪಣೆ ಮಾಡಿ ಹೆಚ್ಚಿನ ಪುಣ್ಯವನ್ನು ಅವರು ಸಾಧಿಸ್ತಾ ಇದ್ರು, ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡ್ತಾಯಿದ್ರು. ಅದೇ ವಿಷಯವನ್ನು ಉದಾಹರಿಸ್ತಾ ಇದೇ ಶ್ಲೋಕವನ್ನು ಹೇಳ್ತಾರೆ, ಆಗಮಿಷ್ಯತ್ ಸುಖಂ ಚಾಪಿ ತಚ್ಚಾಸ್ತೇವ ಸದಾಪಿತು ತಥಾಪ್ಯಚಿಂತ್ಯ ಶಕ್ತಿತ್ವ ಜಾತಂ ಸುಖಂ ಅತೀವ ಚ. ಪರಮಾತ್ಮನಿಗೆ ಯಾವ ಕಾಲದ ಪರಿಮಿತಿ ಇಲ್ಲ. ಪರಮಾತ್ಮನ ಅದಕ್ಕೆ ಕರೀತಾರೆ ಅಚ್ಯುತ ಎಂಬುದಾಗಿ ಕರೀತಾರೆ. ಯಾಕೆ ಅಚ್ಯುತ ಅಂತ ಕರೀತಾರೆ? ದೇಶತಃ, ಕಾಲತಃ, ಗುಣತಃ ಚ್ಯುತಿ ಅನ್ನೋದು ಇರಲಿಲ್ಲ ಪರಮಾತ್ಮನಿಗೆ. ಈ ದೇಶದಲ್ಲಿ ಇದ್ದ, ಆ ದೇಶದಲ್ಲಿ ಇಲ್ಲ, ಈ ಕಾಲದಲ್ಲಿ ಇದ್ದ, ಆ ಕಾಲದಲ್ಲಿ ಹೀಗಿರಲಿಲ್ಲ, ಈ ದೇಶ ಈ ಕಾಲಗಳಲ್ಲಿ ಇಂತಹ ಗುಣಗಳು ಪರಮಾತ್ಮನಲ್ಲಿವೆ, ಇಂತಹ ದೇಶ ಇಂತಹ ಕಾಲಗಳಲ್ಲಿ ಪರಮಾತ್ಮನಲ್ಲಿ ಈ ಗುಣಗಳು ಇಲ್ಲ ಎನ್ನುವ ಯಾವ ವಿಧವಾದಂತಹ ತಡೆ ಇಲ್ಲ. ಅದಕ್ಕಾಗಿಯೇ ಪರಮಾತ್ಮನಿಗೆ ಚ್ಯುತಿರಹಿತ ಅಚ್ಯುತ ಎನ್ನುವುದಾಗಿ ಕರೀತಾರೆ ಪರಮಾತ್ಮನನ್ನು. ಆ ಸನ್ಯಾಸಿಗಳು ಹೇಳ್ತಾರೆ, ಹುಚ್ಚಪ್ಪಗಳಿರ, ನೀವೆಲ್ಲರೂ ಕೂಡ ಏನೋ ನಾವು ಈಗ ಸಮರ್ಪಣೆ ಮಾಡಿದ್ವಿ, ಇದನ್ನು ನಾಳೆ ಹೆಂಗೆ ಸ್ವೀಕಾರ ಮಾಡ್ತಾನೆ ಅಂತ ತಿಳ್ಕೊಳ್ತೀರಿ. ಪರಮಾತ್ಮ ಎಲ್ಲವನ್ನೂ ಸ್ವೀಕರಿಸೇ ಇಟ್ಟಿದ್ದಾನೆ. ನಾವು ಸಮರ್ಪಣೆ ಮಾಡುವುದನ್ನು ನಮಗೆ ಪುಣ್ಯ ಕೊಡ್ತಾನೆ ಅಷ್ಟೇ. ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಯಾವ ಸಂಕಲ್ಪವಿಲ್ಲದೇನೆ ಒಂದು ಪದಾರ್ಥವು ಹುಟ್ಟಲಾರದು. ನೀವ್ಯಾರೂ ಕೂಡ ಉಪವಾಸ ಇರಬಾರದು ಎನ್ನುವ ದೊಡ್ಡ ಒಂದು ಸದುದ್ದೇಶದಿಂದ ಆ ಸ್ವಾಮಿಗಳವರೇನು ಮಾಡ್ತಾರೆ, ಬೆಳಗ್ಗಿನ ಹೊತ್ತೇನೆ ರಾತ್ರಿಯೇ ಮಾಡಬೇಕಾದಂತಹ ಪದಾರ್ಥಕ್ಕೆ ಸಂಬಂಧಿಸಿದ ಅಕ್ಕಿ, ಬೇಳೆ ಇತ್ಯಾದಿ ಪದಾರ್ಥಗಳನ್ನು ತಂದು ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಪಕ್ಕದಲ್ಲಿಟ್ಟು ರಾತ್ರಿಗೆ ಅದನ್ನೇ ಬೇಯಿಸಿ ಕೊಡ್ತಾ ಇದ್ರಂತೆ. ಅದನ್ನೇ ಅವರಿಗೆ ಅಡಿಗೆ ಮಾಡಿ ಹಾಕಿಸ್ತಾ ಇದ್ರು. ಇದೇ ಸಂಪ್ರದಾಯ ಅನೇಕ ಗುಡಿಗಳಲ್ಲೂ ಕೂಡ ಬಂದಿದೆ. ಅನೇಕ ಗುಡಿಗಳಲ್ಲೂ ಇವಾಗೂ ಕೂಡ ಅಲ್ಲಿರುವಂತಹ ದೇವಾಲಯದ ಸಿಬ್ಬಂದಿ ಏನು ಮಾಡ್ತಾರೆ, ದೇವಾಲಯದಲ್ಲಿ ಸಮರ್ಪಣೆ ಮಾಡಬೇಕಾದಂತಹ ಅನ್ನ ಇತ್ಯಾದಿ ನೈವೇದ್ಯಗಳನ್ನು ಅಲ್ಲೇ ತಯಾರಿಸಿ ಅಲ್ಲೇ ನಿವೇದನೆ ಮಾಡ್ತಾರೆ.
ಅವರವರು ಅಲ್ಲಿ ಸಿಬ್ಬಂದಿ ಮತ್ತೆ ಅಕ್ಕಿ ಬೇಳೆ ಎಲ್ಲ ತಂದು ಮತ್ತೆ ದೇವರ ಮುಂದೆ ಇಟ್ಟು ಅಕ್ಕಿ ಬೇಳೆಗಳನ್ನೇ ನೈವೇದ್ಯ ಮಾಡಿಕೊಂಡು ತಮ್ಮ ಮನೆಗೆ ಹೋಗಿ ಅದನ್ನು ಅಡಿಗೆ ಮಾಡಿಕೊಂಡು ಊಟ ಮಾಡುವಂತಹ ಸಂಪ್ರದಾಯ ಇವಾಗೂ ಅನೇಕ ಗುಡಿಗಳಲ್ಲಿ ಅದು ಬಂದಿದೆ. ಹಾಗೆ ಪರಮಾತ್ಮ ಎಂದಿಗೂ ಕೂಡ ಕಾಲದ ಚ್ಯುತಿ, ಕಾಲದ ತಡೆ ಇಲ್ಲದೇನೆ ಎಲ್ಲವನ್ನು ಕೂಡ ಭೋಗ ಮಾಡುವನು ಪರಮಾತ್ಮ. ಆದ್ದರಿಂದಾಗಲೂ ಕೂಡ ಪರಮಾತ್ಮನಿಗೆ ಪ್ರಭವ ಪ್ರಲಯ ಅಂತ ಕರೀತಾರೆ. ಇದನ್ನೇ ವಿಷ್ಣು ಸಹಸ್ರನಾಮದ ಮತ್ತೊಂದು ಶ್ಲೋಕದಲ್ಲೂ ಹೇಳ್ತಾರೆ, ಸರ್ವ ಶರ್ವ ಶಿವಸ್ಥಾಣು. ಪರಮಾತ್ಮ ಸರ್ವಶಬ್ದವಾಚ್ಯ ಅನ್ನೋದಕ್ಕೂ ಎರಡರ್ಥ ತಿಳಿಬೇಕು. ಸರ್ವ ಎನ್ನುವ ಪದಕ್ಕೂ ವಾಚ್ಯ ಮತ್ತು ಸರ್ವ ಅಂದರೆ ಎಲ್ಲ ಪದಗಳಿಂದಲೂ ವಾಚ್ಯನಾಗಿದ್ದಾನೆ. ಸರ್ವಶರ್ವ ಶಿವಸ್ಥಾಣು ಎನ್ನುವುದಾಗಿ ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಅದಕ್ಕಾಗಿಯೇ ಪರಮಾತ್ಮ ಹೇಳ್ತಾನೆ, ಹಿಂದೆ ಏನು ಆಕ್ಷೇಪ ಮಾಡಿದ್ದರೋ ಈ ಜಗತ್ತಿನ ಪ್ರಭವ ಪ್ರಳಯಗಳು ಪ್ರಕೃತ್ಯಧೀನ ಎನ್ನುವ ಚಿಕ್ಕ ಸಂದೇಹ ಬಂದಿತ್ತು. ಪರಮಾತ್ಮ ಹೇಳಿದ ಹಾಗಲ್ಲ, ಈ ಜಗತ್ತಿನ ಪ್ರತಿಯೊಂದು ಅವಸ್ಥೆಯೂ ಕೂಡ ನನ್ನ ಅಧೀನವೇ. ಅದನ್ನೇ ಹೇಳ್ತಾನೆ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ ಎನ್ನುವುದಾಗಿ ಹೇಳಿದ. ಒಟ್ಟಿನಲ್ಲಿ ಈ 6ನೆಯ ಶ್ಲೋಕದ ಒಂದು ಸ್ಪಷ್ಟವಾದಂತಹ ಸಂಕ್ಷೇಪವಾದಂತಹ ಅರ್ಥವನ್ನು ಹೀಗೆ ತಿಳಿಯಬಹುದು. ಈ ಜಗತ್ತಿನ ದೇಹ ಇಂದ್ರಿಯಾದಿಗಳು ಇವೆಲ್ಲವೂ ಕೂಡ ಪ್ರಕೃತ್ಯಧೀನವೂ ಆಗಿದೆ, ಪರಮಾತ್ಮನ ಅಧೀನವೂ ಆಗಿದೆ. ಪರಮಾತ್ಮನ ಅನುಗ್ರಹದಿಂದ ಪ್ರಕೃತ್ಯಧೀನವಾಗಿದೆ ಎನ್ನುವುದು ಮೊದಲನೆಯ ವಾಕ್ಯದ ಅರ್ಥವಾಗಿದ್ದರೆ, ಈ ಜಗತ್ತಿನ ಪ್ರಭವ ಪ್ರಳಯಗಳು ಇವೆಲ್ಲವೂ ಕೂಡ ಅವಶ್ಯವಾಗಿ ಪರಮಾತ್ಮನಿಂದಲೇ ನಡೀತವೆ, ಹೊರತು ಪ್ರಕೃತಿಯ ವಶವಾಗಿ ಆಗುವುದಿಲ್ಲ. ಪ್ರಕೃತಿಯ ವಶವಾಗಿ ಅಂತಂದರೆ ಪ್ರಕೃತಿ ದ್ವಾರ ಪರಮಾತ್ಮ ಮಾಡಿಸ್ತಾನೆ ಹೊರತು ಸಾಕ್ಷಾತ್ತಾಗಿ ಪ್ರಕೃತಿಗೆ ಈ ಪ್ರಭವ ಪ್ರಳಯಗಳನ್ನು ಪರಮಾತ್ಮನ ಇಚ್ಛೆ ಇಲ್ಲದೇನೆ ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿ ತಾನೆಂದಿಗೂ ಕೂಡ ಮಾಡುವುದಿಲ್ಲ ಎನ್ನುವುದು ಈ 6ನೆಯ ಶ್ಲೋಕದ ಅರ್ಥವೆನ್ನುವುದಾಗಿ ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಇನ್ನು ಅನಂತರದ ಮುಂದಿನ ಶ್ಲೋಕ 7ನೆಯ ಶ್ಲೋಕ. ಈ ಶ್ಲೋಕವನ್ನು ಹೀಗೆ ನಾವು ತಿಳಿಯಬಹುದು. ಮತ್ತಃ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೂಡ ಮಾಡಿಕೊಳ್ತಾರೆ. ಬಹಳ ಸುಂದರವಾದಂತಹ ಪ್ರಶ್ನೆ, ಸಾಮಾನ್ಯವಾಗಿ ನಮಗೆಲ್ಲರೂ ಕೂಡ ಬರುವಂತಹ ಪ್ರಶ್ನೆ ಏನು ಅಂತಂದರೆ, ಅಪರತತ್ವ ಅಂತಂದರೆ ನಾವೆಲ್ಲರೂ ಕೂಡ ಹಾಗೂ ನಾವು ವಾಸ ಮಾಡುವಂತಹ ಈ ಭೂಮಿಯಾದಿಗಳು. ಹಿಂದೆ ಪರಮಾತ್ಮ ಹೇಳಿದ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಎಂಬುದಾಗಿ ಅಪರತತ್ವ ಇದು ಅನೇಕ ಬಗೆಯಾಗಿದೆ ಎಂಬುದಾಗಿ ಪರಮಾತ್ಮ ಹೇಳಿದ. ಹೀಗಾಗಿ ಅದರಲ್ಲೂ ಕೂಡ ಅನೇಕ ಇದ್ದಾವೆ. ಹಾಗೆಯೇ ಪರತತ್ವಕ್ಕೆ ಬರುವಾಗ ಪರತತ್ವವು ಕೂಡ 2 ವಿಧ, ಒಂದು ಚಿತ್ ಪ್ರಕೃತಿ, ಮತ್ತೊಂದು ಜಡ ಪ್ರಕೃತಿ ಎಂಬುದಾಗಿ ಕೂಡ ಪರಮಾತ್ಮ ಹೇಳಿದ. ಇನ್ನು ಪರಮಾತ್ಮ ಪರತರ ತತ್ವಕ್ಕೆ ಬಂದ, ಸರ್ವೋತ್ತಮ ತತ್ವ. ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ, ಯಾವ ರೀತಿಯಾಗಿ ಅವರ ಪ್ರಕೃತಿಯಲ್ಲಿ ನಮ್ಮ ಅಸ್ಮದಾದಿಗಳಲ್ಲಿ ಹೇಗೆ ಅನೇಕ ಪ್ರಭೇದಗಳಿವೆಯೋ, ಯಾವ ರೀತಿಯಾಗಿ ಪರಪ್ರಕೃತಿಯಲ್ಲಿ ಚಿತ್ಪ್ರಕೃತಿ ಹಾಗೂ ಜಡಪ್ರಕೃತಿ ಎನ್ನುವ ಭೇದಗಳಿವೆಯೋ, ಅನೇಕ ಬಗೆಗಳಿವೆಯೋ, ಹಾಗೇನೇ ಪರತರ ವಸ್ತುಗಳಲ್ಲೂ ಕೂಡ ಯಾಕೆ ಅನೇಕತ್ವ ಇರಬಾರದು? ಅವು ಕೂಡ ಅನೇಕ ವಿಧವಾಗಿರಲಿ. ಪರತರಮಪಿ ಅನೇಕ ವಿಧಂ ಉತ ಏಕೈವ ಇತಿ ಜಿಜ್ಞಾಸಾಯಾಂ ಆಹ ಅಹಮೇಕ ಏವೇತಿ ಜ್ಞಾಪಯಿತುಂ ಧ್ಯೇಯಂ. ಅದಕ್ಕಾಗಿಯೇ ಪರಮಾತ್ಮ ಹೇಳಿದ, ಮತ್ತಃ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. ಮೊದಲನೇ ವಾಕ್ಯದ ಮತ್ತೊಂದು ಸಾರ್ಥಕ್ಯ ಇದು. ಯಾವ ರೀತಿಯಾಗಿ ಭೂಮ್ಯಾದಿಗಳಲ್ಲಿ ಅನೇಕತ್ವ ಇದೆಯೋ, ಯಾವ ರೀತಿಯಾಗಿ ಚಿತ್ ಪ್ರಕೃತಿ ಜಡಪ್ರಕೃತಿ ಎಂಬುದಾಗಿ ಪ್ರಕೃತಿಯಲ್ಲಿ ಪರತತ್ವದಲ್ಲೂ ಕೂಡ ಅನೇಕ ವಿಧತ್ವ ಇದೆಯೋ, ಪರತರತ್ವದಲ್ಲಿ ಅನೇಕ ವಿಧತ್ವ ಇಲ್ಲ. ನನ್ನಕ್ಕಿಂತ ಉತ್ತಮರು ಮತ್ತೊಬ್ಬರಿಲ್ಲ, ನಾನೊಬ್ಬನೇ ಇದ್ದೇನೆ. ಪರತರತತ್ವ ಅಂದರೆ ನಾನೊಬ್ಬನೇ ಎಂಬುದಾಗಿ ಕೂಡ ಪರಮಾತ್ಮ ತಿಳಿಸಿದ. ಇಲ್ಲಿ ಮತ್ತೊಂದು ಪ್ರಶ್ನೆ, ಸರಿ, ಇದೆಲ್ಲವೂ ಕೂಡ ಸೃಷ್ಟಿಯ ಕಾರಣ. ಈ ಸೃಷ್ಟಿಯ ಬಗ್ಗೆ ಹೇಳುವಾಗ ಬಗೆಬಗೆಯಾದಂತಹ ಸೃಷ್ಟಿ ಬರ್ತದೆ. ಸೃಷ್ಟಿ, ಸ್ಥಿತಿ, ಲಯ ಇವೆಲ್ಲವೂ ಕೂಡ ಪರಮಾತ್ಮನ ಅಧೀನ ಅಂತ ಹೇಳಿದೆ. ಈ ಸಂದರ್ಭದಲ್ಲೇ ಒಂದು ವಿಷಯವನ್ನು ತಿಳಿಸ್ತಾರೆ. ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ. ಹೇಗೆ ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮ? ಎಲ್ಲರನ್ನೂ ಕೂಡ ಒಂದೇ ವಿಧವಾದ ಸೃಷ್ಟಿ ಮಾಡುವುದಿಲ್ಲ. ಲಕ್ಷ್ಮೀದೇವಿಯನ್ನು ಸೃಷ್ಟಿ ಮಾಡುವುದಿಲ್ಲ ಪರಮಾತ್ಮ. ಆದರೆ ಸೃಷ್ಟಿಯ ಆದಿಕಾಲದಲ್ಲಿ ಪರಮಾತ್ಮ ಲಕ್ಷ್ಮೀದೇವಿಗೆ ಸೃಷ್ಟಿ ಮಾಡಬೇಕು ಎನ್ನುವ ಇಚ್ಛೆಯನ್ನು ಉದ್ಬೋಧ ಮಾಡ್ತಾನೆ, ಎನ್ನುವ ಇಚ್ಛೆಯನ್ನು ಅಭಿವ್ಯಕ್ತಿ ಮಾಡ್ತಾನೆ. ಇಚ್ಛೆ ಇರ್ತದೆ, ಆ ಇಚ್ಛೆಯನ್ನು ಪರಮಾತ್ಮ ಸ್ಪಷ್ಟವಾಗಿ ತೋರಿಸ್ತಾನೆ. ಅದೇ ಲಕ್ಷ್ಮೀದೇವಿಗೆ ಸೃಷ್ಟಿ ಅಂತ ಕರೀತಾರೆ ಅಲ್ಲಿ. ಇನ್ನು ಸಂಕುಚಿತವಾಗಿರುವಂತಹ ಪ್ರಕೃತಿಯಾದಿಗಳನ್ನು ಅದನ್ನು ಉಪಚಯ ಮಾಡ್ತಾನೆ ಪರಮಾತ್ಮ, ಅದನ್ನು ದೊಡ್ಡದಾಗಿ ಮಾಡ್ತಾನೆ.
ಹೇಗೆ ಅಂತಂದರೆ, ಉದಾಹರಣೆಗೆ ಇವಾಗ ಒಂದು ಬೆಲೂನ್ ಇರುತ್ತೆ, ಆ ಬೆಲೂನಲ್ಲಿ ಗಾಳಿ ಊದಿದಾಗ ಅಷ್ಟರವರೆಗೂ ಕೂಡ ಅದು ಚಿಕ್ಕದಾಗಿತ್ತು, ಅದನ್ನು ಉಪಚಯ ಮಾಡಿದ್ವಿ. ಅಥವಾ ಮಣ್ಣಿನ ಆಕಾರದಲ್ಲಿರುವಂತಹ ಪದಾರ್ಥವನ್ನು ಗಡಿಗೆಯಾಗಿ ಮಾಡಿದ್ವಿ. ಹತ್ತಿಯಾಗಿರುವಂತಹ ಆಕಾರ ಒಂದು ಬಟ್ಟೆಯಾಯಿತು. ಹೀಗೆ ಬಗೆ ಬಗೆ ವಿಧವಾದಂತಹ ಸೃಷ್ಟಿ. ಹಾಗೆಯೇ ಪರಮಾತ್ಮ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡ. ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡಾಗ ಪರಮಾತ್ಮನಿಗೇನಾದರೂ ಸುಸ್ತಾಯಿತೆ ಅಥವಾ ಪರಮಾತ್ಮನಲ್ಲಿರುವಂತಹ ಶಕ್ತಿ ಏನಾದರೂ ಕಡಿಮೆಯಾಯಿತೆ? ಸರ್ವಥಾ ಕಡಿಮೆಯಾಗಲಿಲ್ಲ ಪರಮಾತ್ಮನಿಗೆ. ಹೇಗೆ ಕಡಿಮೆ ಆಗಲಿಲ್ಲ ಅಂತಂದರೆ, ದೀಪಾದ್ ದೀಪಾಂತರಂ ಯಥಾ. ಒಂದು ದೀಪ ತಗೊಂಡ್ವಿ, ಈ ದೀಪದಿಂದ ಅದೇ ಸಮಪ್ರಮಾಣವಾದಂತಹ ದೀಪವನ್ನು ಮತ್ತೊಂದು ದೀಪ ಹಚ್ಚಿದ್ವಿ, ಅದರಿಂದ ಮತ್ತೊಂದು 100 ದೀಪಗಳನ್ನು ಹಚ್ಚಿದ್ವಿ, ಅದರಿಂದ 1 ಕೋಟಿ ದೀಪಗಳನ್ನು ಹಚ್ಚಿದರೂ ಕೂಡ ಯಾವ ರೀತಿಯಾಗಿ ಮೊದಲನೆಯ ದೀಪದಲ್ಲಿರುವಂತಹ ಕಾಂತಿ ಏನೂ ಕೂಡ ಕಡಿಮೆಯಾಗಲಿಲ್ಲವೋ ಅದೇ ರೀತಿಯಾಗಿ ಪರಮಾತ್ಮ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡರೂ ಕೂಡ, ಹಾಗೂ ಬೇರೆ ಬೇರೆ ಜೀವರನ್ನು ಸೃಷ್ಟಿಸಿದರೂ ಕೂಡ ಪರಮಾತ್ಮನಿಗೆ ಎಲ್ಲಿಯೂ ಕೂಡ ಶಕ್ತಿಯ ಹ್ರಾಸವಾಗಲಿಲ್ಲ. ಅದಕ್ಕಾಗಿ ಹೇಳಿದ ಪರಮಾತ್ಮ, ಮತ್ತಃ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. ಜೀವರೆಲ್ಲರೂ ಕೂಡ ಏನೋ ಚಿಕ್ಕ ಚಿಕ್ಕ ಕರ್ಮಗಳನ್ನು ಮಾಡ್ತಾರೆ. ಆ ಚಿಕ್ಕ ಚಿಕ್ಕ ಕರ್ಮಗಳನ್ನು ಮಾಡ್ತಾರೆ, ಸೋತು ಹೋಗ್ತಾರೆ. ಪರಮಾತ್ಮ ನೀನೇ ದಿಕ್ಕು ಎಂಬುದಾಗಿ ಪರಮಾತ್ಮನಿಗೆ ಶರಣು ಹೋಗ್ತಾರೆ. ಆದರೆ ಪರಮಾತ್ಮನಿಗೆ ಎಲ್ಲೆಲ್ಲೂ ಕೂಡ ಯಾವ ವಿಧವಾದಂತಹ ಸುಸ್ತು ಇಲ್ಲ, ಪರಮಾತ್ಮನಿಗೆ ಆಲಸ್ಯ ಇಲ್ಲ, ಪರಮಾತ್ಮನಿಗೆ ನಿದ್ರೆ ಇಲ್ಲ. ಪರಮಾತ್ಮ ಲಯಕಾಲದಲ್ಲಿ ನಿದ್ರೆ ಮಾಡ್ತಾನೆ. ಎಂತಹ ನಿದ್ರೆ? ಯೋಗ ನಿದ್ರೆ. ಚಕ್ಷುರ್ ನಿಮೀಲನಂ ಚೈವ ಅಂತ ಹೇಳ್ತಾರೆ. ರೆಪ್ಪೆಗಳನ್ನು ಮುಚ್ಚುತ್ತಾನೆ, ಆ 2 ರೆಪ್ಪೆಗಳನ್ನು ತೆಗೆದಿರ್ತಾನಲ್ವ, ಅದನ್ನು ಮುಚ್ಚುತ್ತಾನೆ. ಅದೇ ಪರಮಾತ್ಮನ ಲಯಕಾಲದ ನಿದ್ರೆ ಅಂತ ಹೇಳ್ತಾರೆ. ನಾವು ಮಾಡುವಂತಹ ನಿದ್ರೆ ಇಲ್ಲ. ನಾವು ಮಾಡುವಂತಹ ನಿದ್ರೆಯಿಂದ ನಮ್ಮ ಶರೀರದ ಜವಸತ್ವಗಳು ಬೆಳೀತವೆ, ನಮ್ಮ ಸತ್ವ ಹೆಚ್ಚಾಗ್ತದೆ. ಆದರೆ ಪರಮಾತ್ಮನ ನಿದ್ರೆಯಿಂದ ಪರಮಾತ್ಮನ ಸತ್ವ ಯಾವ ವಿಧವಾದಂತಹ ಕುಂದು ಇಲ್ಲ, ಅದಕ್ಕೆ ಹ್ರಾಸವೂ ಇಲ್ಲ, ಅದಕ್ಕೆ ವೃದ್ಧಿಯೂ ಇಲ್ಲ. ಅಂತಹ ಉತ್ತಮವಾದಂತಹ ಪರಮಾತ್ಮನ ಸಾಮರ್ಥ್ಯ ಎಂಬುದಾಗಿ ಕೂಡ ಈ ಪರಮಾತ್ಮನ ವಿಶಿಷ್ಟವಾದಂತಹ ಸೃಷ್ಟಿಯ ಬಗ್ಗೆ ತಿಳಿಸ್ತಾರೆ. ಅದಕ್ಕಾಗಿ ಹೇಳಿದರು, ಈ ವಿಧವಾಗಿ ಪರಮಾತ್ಮನ ಈ ಪ್ರಭವ ಪ್ರಲಯಗಳು ಕೂಡ ಪರಮಾತ್ಮನ ಅಧೀನವೇ ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ಈ 2ನೇ ವಾಕ್ಯ ಹೊರಟಿದೆ. ಮೈ ಸರ್ವವಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅರ್ಜುನ, ಈ ನಾನೇನೇನೋ ಅನೇಕ ವಿಷಯಗಳನ್ನು ತಿಳಿಸಿದೆ. ಈ ಅನೇಕ ವಿಷಯಗಳಲ್ಲಿ ಸೃಷ್ಟಿ ಸ್ಥಿತಿ ಲಯಗಳ ಬಗ್ಗೆ ಪ್ರಭವ ಪ್ರಲಯಸ್ತದ ಎಂಬುದಾಗಿ ಪರಮಾತ್ಮ ಹಿಂದೆ ಸ್ಪಷ್ಟೀಕರಿಸಿದ. ಆದರೆ ನಮ್ಮಂತಹ ಮೂಢರಿಗೆ ಇನ್ನೂ ಹೆಚ್ಚಿನ ಮೇಲಿಂದ ಮೇಲೆ ಇದೇ ಸಂದೇಹ ಬರಬಹುದು. ಪರಮಾತ್ಮ ನಮ್ಮನ್ನು ಉದ್ದೇಶಿಸಿಕೊಂಡು ಪರಮಾತ್ಮ ಅದನ್ನೇ ಹೇಳ್ತಾನೆ, ಈ ಸಮಸ್ತ ಜಗತ್ತಿನ ಚಕ್ರ ಏನಿದೆಯಲ್ಲ, ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಚಕ್ರ, ಈ ಚಕ್ರ ಮೈ ಸರ್ವಮಿದಂ ಪ್ರೋತಂ. ಯಾವ ರೀತಿಯಾಗಿ ಒಂದು ದಾರವನ್ನು ಆಶ್ರಯಿಸಿ ಅನೇಕ ಮಣಿಗಳು ತಾವು ಆಶ್ರಯಿಸಿ ಇರುತ್ತವೆಯೋ ಅದೇ ರೀತಿಯಾಗಿ ಈ ಸೃಷ್ಟಿಯಾದಿಗಳು ಕೂಡ, ಈ ಜಗತ್ತು ಇವೆಲ್ಲವೂ ಕೂಡ, ಈ ಪ್ರಕೃತಿಯ ಸಮಗ್ರ ಎಲ್ಲವೂ, ಚಿತ್ ಪ್ರಕೃತಿ ಜಡ ಪ್ರಕೃತಿ ಎಲ್ಲವೂ ಕೂಡ ನನ್ನನ್ನೇ ಆಶ್ರಯಿಸಿದೆ. ನಾನು ಬಿಟ್ಟರೆ ಇವಕ್ಕೆ ಬೇರೆ ಗತಿ ಇಲ್ಲ ಎಂಬುದಾಗಿ ಪರಮಾತ್ಮ ತಾನು ಈ ಶ್ಲೋಕದ ಮೂಲಕವಾಗಿ ತಿಳಿಸಿದ. ಒಟ್ಟಿನಲ್ಲಿ ಈ 7ನೇ ಶ್ಲೋಕದ ಸಾಮಾನ್ಯವಾದಂತಹ ಅರ್ಥವನ್ನು ನಾವು ಹೀಗೆ ತಿಳಿಯಬಹುದು. ಪರಮಾತ್ಮನಕ್ಕಿಂತ ಪರತರವಾದಂತಹ ವಸ್ತು ಮತ್ತೊಂದು ಇಲ್ಲ. ಮತ್ತು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಈ 3ಕ್ಕೂ ಕೂಡ ಪರಮಾತ್ಮನೇ ಕಾರಣ. ಹಿಂದೆ ಒಂದು ವಿಷಯವನ್ನು ಹೇಳಿದರು, ಪ್ರಭವ ಪ್ರಲಯಸ್ತದ. ಸೃಷ್ಟಿ ಲಯ ಅಂತ ಮಾತ್ರ ಹೇಳಿದರು, ಸ್ಥಿತಿಯನ್ನು ಹೇಳಿದ್ದಿಲ್ಲ ಪರಮಾತ್ಮ. ಈ ಶ್ಲೋಕದಲ್ಲಿ ಮೈ ಸರ್ವಮಿದಂ ಪ್ರೋತಂ ಅಂತ ಹೇಳುವುದರಿಂದಾಗಿ ಈ ಜಗತ್ತಿನ ಸ್ಥಿತಿಯೂ ಕೂಡ ನನ್ನ ಅಧೀನವಾಗಿದೆ. ನನ್ನನ್ನು ಆಶ್ರಯಿಸೇ ಜಗತ್ತು ತನ್ನ ಸ್ಥಿತಿಯನ್ನು, ವಿಶಿಷ್ಟವಾದಂತಹ ಒಂದು ಸಾಮರ್ಥ್ಯವನ್ನು ಪಡಿತದೆ, ಪ್ರವೃತ್ತಿಯನ್ನು ಕೂಡ ತಾನು ಪಡಿತದೆ ಎನ್ನುವುದಾಗಿ ಈ ಶ್ಲೋಕದ ಸಾಮಾನ್ಯದ ಅರ್ಥವಾಗಿ ತಿಳಿದುಕೊಳ್ಳಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ಅತ್ಯದ್ಭುತವಾಗಿ ಸರಳವಾಗಿದೆ. ಅಂದರೆ ಭಗವದ್ಗೀತಾ ಅಂದರೆ ಯಾವುದೋ ಒಂದು ವೇದದ ಒಂದು ಭಾಗವೂ ಆದರೂ ಕೂಡ ನಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ವೇದಗಳನ್ನು ಉಪನಿಷತ್ತುಗಳಾಗಿ ಮಾಡಿಸಿ ಉಪನಿಷತ್ತುಗಳ ಸಾರವನ್ನು ಭಗವದ್ಗೀತಾ ಮೂಲಕ ನಮ್ಮೆಲ್ಲರಿಗೂ ಕೂಡ ಅತಿ ಸರಳವಾಗಿ ಆ ವಿಜ್ಞಾನವನ್ನು ನೀಡಿದ್ದಾರೆ. ಅಂಥ ಒಂದು ಭಗವದ್ಗೀತಾ ಪಾರಾಯಣವನ್ನು ಈಗ ನಾವು ಮಾಡಿ ಕೃತಾರ್ಥರಾಗೋಣ ಅಂತ ಹೇಳಿ, ಈಗ ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ
सप्तमोऽध्यायः श्रीभगवानुवाच मय्यासक्तमनः पार्थ योगं युञ्जन्मदाश्रयः असंशयं समग्रं माम् यथा ज्ञास्यसि तच्छृणु ज्ञानं तेहं सविज्ञानम् इदं वक्ष्याम्यशेषतः यज्ञात्वा नेह भूयोऽन्यत् ज्ञातव्यमवशिष्यते मनुष्याणां सहस्रेषु कश्चिद्यतति सिद्धये यततामपि सिद्धानां कश्चिन्मां वेत्ति तत्त्वतः भूमिरापो नलो वायुः खं मनो बुद्धिरेव च अहंकार इतीयं मे भिन्ना प्रकृतिरष्टधा अपरेयमितस्त्वन्याम् प्रकृतिं विद्धि मे पराम् जीवभूतां महाबाहो ययेदं धार्यते जगत् एतद्योनीनि भूतानि सर्वाणीत्युपधारय अहं कृत्स्नस्य जगतः प्रभवः प्रलयस्तथा मत्तः परतरं नान्यत् किञ्चिदस्ति धनञ्जय मयि सर्वमिदं प्रोतम् सूत्रे मणिगणा इव रसोऽहमप्सु कौन्तेय प्रभास्मि शशिसूर्ययोः प्रणवः सर्ववेदेषु शब्दः खे पौरुषं नृषु पुण्यो गन्धः पृथिव्यां च तेजश्चास्मि विभावसौ जीवनं सर्वभूतेषु तपश्चास्मि तपस्विषु बीजं मां सर्वभूतानां विद्धि पार्थ सनातनम् बुद्धिर्बुद्धिमतामस्मि तेजस्तेजस्विनामहम् बलं बलवतां चाहम् कामरागविवर्जितम् धर्माविरुद्धो भूतेषु कामोऽस्मि भरतर्षभा ये चैव सात्विका भावा राजसास्तामसाश्च ये मत्त एवेति तान् विद्धि न त्वहं तेषु ते मयि त्रिभिर्गुणमयैर्भावैः
येभिः सर्वमिदं जगत् मोहितं नाभिजानाति मामेभ्यः परमव्ययम् दैवी ह्येषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते न मां दुष्कृतिनो मूढाः प्रपद्यन्ते नराधमाः माययापहृतज्ञानाः आसुरं भावमाश्रिताः चतुर्विधा भजन्ते मां जनाः सुकृतिनोऽर्जुन आर्तो जिज्ञासुरर्थार्थी ज्ञानी च भरतर्षभा तेषां ज्ञानी नित्ययुक्तः एकभक्तिर्विशिष्यते प्रियो हि ज्ञानिनोत्यर्थम् अहं स च मम प्रियः उदाराः सर्व एवैते ज्ञानीत्वात्मैव मे मतम् आस्थितः स हि युक्तात्मा मामेवानुत्तमां गतिम् बहूनां जन्मनामन्ते ज्ञानवान् मां प्रपद्यते वासुदेवः सर्वमिति समहात्मा सुदुर्लभः कामैस्तैस्तैहृतज्ञानाः प्रपद्यन्तेऽन्यदेवताः तं तं नियममास्थाय प्रकृत्या नियता स्वया यो यो यां यां तनुं भक्तः श्रद्धयार्चितुमिच्छति तस्य तस्याचलां श्रद्धां तामेव विदधाम्यहम् सतया श्रद्धया युक्तः तस्याराधनमीहते लभते च ततः कामान् मयैव विहितान् हितान् अन्तवत्तु फलं तेषां तद्भवत्यल्पमेधसां देवान् देवयजो यान्ति मद्भक्ता यान्ति मामपि अव्यक्तं व्यक्तिमापन्नं मन्यन्ते मामबुद्धयः परं भावमजानन्तो ममाव्ययमनुत्तमम् नाहं प्रकाशः सर्वस्य
प्रकाश सर्वस्य योगमाया समावृतः योगमाया समावृतः मूढोऽयं नाभिजानाति मूढोऽयं नाभिजानाति लोको मामजमव्ययम् लोको मामजमव्ययम् वेदाहं समतीतानि वेदाहं समतीतानि वर्तमानानि चार्जुन वर्तमानानि चार्जुन भविष्यानि च भूतानि भविष्याणि च भूतानि मां तु वेद न कश्चन मां तु वेद न कश्चन इच्छाद्वेषः समुत्थेन इच्छाद्वेषसमुत्थेन द्वन्द्वमोहेन भारत द्वन्द्वमोहेन भारत सर्वभूतानि सम्मोहम् सर्वभूतानि सम्मोहम् सर्गे यान्ति परन्तप सर्गे यान्ति परन्तप येषां त्वन्तगतं पापम् येषां त्वन्तगतं पापम् जनानां पुण्यकर्मणां जनानां पुण्यकर्मणां ते द्वन्द्वमोहनिर्मुक्ताः ते द्वन्द्वमोहनिर्मुक्ताः भजन्ते मां दृढव्रताः भजन्ते मां दृढव्रताः जरामरणमोक्षाय जरामरणमोक्षाय मामाश्रित्य यतन्ति ये मामाश्रित्य यतन्ति ये ते ब्रह्म तद्विदुः कृत्स्नम् ते ब्रह्म तद्विदुःकृष्णम् अध्यात्मं कर्म चाखिलम् अध्यात्मं कर्म चाखिलम् साधिभूताधिदैवं मां साधिभूतादिदैवं मां साधियज्ञं च ये विदुः साधियज्ञं च ये विदुः प्रयाणकालेऽपि च मां प्रयाणकालेऽपि च मां ते विदुर्युक्तचेतसः ते विदुर्युक्तचेतसः इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे ज्ञानविज्ञानयोगो नाम ज्ञानविज्ञानयोगो नाम सप्तमोऽध्यायः सप्तमोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ಧ್ರುವಾಣೀತಿರ್ಮತಿರ್ಮಮ ಈಗ ಕ್ಷಮಾಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಮುಂಚೆ ಹೇಳಿರೋ ಪ್ರಕಾರ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಅಣುವಲ್ಲಿ ಕೂಡ ಆ ಪರಮಾತ್ಮನಾಗಿರುವಂತಹ ವಾಸುದೇವನು, ಆ ಪರಮಾತ್ಮ ಎಲ್ಲೆಡೆ ಇದ್ದಾರೆ ಎಂಬ ಒಂದು ಭಾವನೆಯಿಂದ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಕ್ಕೆ ತ್ರಿಕರಣ ಶುದ್ಧಿಯಾಗಿ ನಾವು ಹೊರಟಿದ್ದೀವಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಭಗವದರ್ಪಣವನ್ನು ಈಗ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ತ್ರಿಕರಣ ಶುದ್ಧಿಯಾಗಿ ನಾವು ಭಗವಂತನಿಗೆ ಶರಣು ಹೋದಾಗ ನಮ್ಮಲ್ಲಿರುವಂತಹ ಒಂದು ಸ್ವಾರ್ಥ ಬುದ್ಧಿ ತೊಲಗುತ್ತೆ. ಆವಾಗ ಪರಾರ್ಥಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಯಾವಾಗ ನಮ್ಮಲ್ಲಿ ಸ್ವಾರ್ಥವಿರುತ್ತೋ ಪರರು ನಮಗೆ ನಮ್ಮ ಮನಸ್ಸಿಗೆ ಬರಲ್ಲ ಅಂತೆ.
ಯಾವಾಗ ಸ್ವಾರ್ಥವು ನಾಶ ಆಗುತ್ತೆ ಆವಾಗ ಲೋಕಕ್ಷೇಮವನ್ನು ನಾವು ಬಯಸ್ತೇವೆ. ಅಂಥ ಒಂದು ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಸುಖವಾಗಿ, ಆನಂದವಾಗಿ, ಸಂತೋಷವಾಗಿ, ನಿರಾಮಯರಾಗಿ ಇರಲಿ ಎಂಬುದೇ ಇದರ ಅರ್ಥ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ವೆಂಕಟೇಶ್ವರ ಸ್ವಾಮಿರವರ ಒಂದು ಮಂಗಳಾಶಾಸನದಿಂದ ನಾವು ಇವತ್ತಿನ ಪಾರಾಯಣವನ್ನು ಮುಕ್ತಾಯ ಮಾಡೋಣ ಅಂತ ಹೇಳಿ ಆ ಕಲಿಯುಗ ಪ್ರತ್ಯಕ್ಷ ವರದೈವನಾಗಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಅವರ ಒಂದು ಮಂಗಳವನ್ನು ಹಾಡೋಣ ಅಂತ ಹೇಳಿ ಶ್ರೀಯಃಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ.